ಆದರೆ ಈ ಆರೋಪಗಳಿಗೆ ಕಾಂಗ್ರೆಸ್ ನಾಯಕರು ಉತ್ತರ ಕೊಡ್ತಾ ಇದ್ದಾರೆ. ನಮ್ಮಿಂದ ಯಾವುದೇ ಲೋಪ ಆಗಿಲ್ಲ. ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿರೋದು. ಕಾಂಗ್ರೆಸ್ ಸಮಾವೇಶದಿಂದ ನೀಟ್ ಪರೀಕ್ಷೆಗೆ ತೊಂದರೆಯಾಗಿದೆ ಅನ್ನೋ ಆರೋಪಕ್ಕೆ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಸಮಾವೇಶ ನಡೆಯುವ ಅಕ್ಕಪಕ್ಕದಲ್ಲೇ 3 ಎಕ್ಸಾಮ್ ಸೆಂಟರ್ ಇತ್ತು. ಮುಂಜಾಗ್ರತೆ ವಹಿಸಿಯೇ ಕಾರ್ಯಕ್ರಮ ಮಾಡಿದ್ವಿ. ನಮ್ಮಿಂದ ಯಾವುದೇ ಲೋಪವಾಗಿಲ್ಲ ಅಂತ ಹೇಳ್ತಾರೆ. ಮತ್ತು ಇವಾಗ ಇವ್ರು ಹೇಳಿದ್ದೆಲ್ಲ ಏನು, ಯಾರು ತಪ್ಪು ಅದು? ಅದಕ್ಕೆ ಯಾರೂ ಉತ್ತರ ಕೊಡ್ತಿಲ್ಲ. ಅದಕ್ಕೆ ಪ್ರಿಕಾಷನ್ ಆಯ್ತು ಅಂದರೆ ಯಾರಾದ್ರೂ ಬೆಳಗ್ಗೆ ಎತ್ತದು 10ವರೆಗೆ ಒಳಗೆ ಹೋಗ್ಬೇಕು. ನಮ್ಮ ಸ್ಟಾರ್ಟ್ ಆಗಿದ್ದು 12 ಗಂಟೆಗೆ ಸ್ಟಾರ್ಟ್ ಆಗಿದೆ ಕಾರ್ಯಕ್ರಮ. ಅದಕ್ಕೆ ಸುಮ್ಮನೆ ಯಾರು ಆರೋಪ ಮಾಡಿರ್ಬೋದು ಅಷ್ಟೇ. ಬಿಜೆಪಿ ಅವರು ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಏನತ್ರ ಅದೇ ಇದೇ ವಿಚಾರವಾಗಿ ಸರ್, ಅವರಿಂದ ಕೋವಿಡ್ದಲ್ಲಿ ಏನೇನಾಯಿದ್ರು, ಇಲ್ಲಿಂದ ರಾಜಸ್ಥಾನವರೆಗೆ ನಡ್ಕೊತ ಹೋದ್ರು. ಊಟ ಇಲ್ಲ, ನೀರಿಲ್ಲ, ಅದಕ್ಕಿಂತ ದೊಡ್ಡ ನಾವು ಯಾವುದೂ ಇಲ್ಲ ದೇಶದಲ್ಲಿ. ಸುಮ್ಮನೆ ಆರೋಪ ಮಾಡ್ತಾರೆ. ಅದ್ರ ಬಗ್ಗೆ ನಮ್ಮ ಪಕ್ಷ ಮುಂಚೆನೇ ಪ್ರಿಕಾಷನ್ ಮಾಡಿತ್ತು, ಗೊತ್ತಿತ್ತು ನೀಟ್ ಇದೆ.